ಸಂಭವಿಸಿದೆ. ಅನೇಕ ಜನ ಮುಗ್ಧ ಸತ್ತು ಸರ್. ಅದಕ್ಕೆ ಸರ್, ನಿಂತ ನೆಲೆಯ ತಿನ್ನುವ ಅನ್ನದ ಋಣ ತೀರಿಸುವುದು ಹಿಂಗೆ ಮಾಡೋದ್ರಿ ಅಲ್ಲಲ್ರಿ. ಅದಕ್ಕೆ ಇದೆ ಭಾವುಕರಾಗಿ ಮಾಯಾ ಮೋಹದ ಬಲಿಯಲ್ಲಿ ಬೀಳುವುದು ಸರಿಯೇ ಆಗಬಾರ್ದು ಸರಿ. ಈ ಪ್ರಸ್ತುತ ಸಿಚುವೇಶನ್ ಸರ್ ಮುಂದೆ ಸರಿ ಎಲ್ಲ ಗೊತ್ತಿಲ್ಲೇನ್ರಿ? ಎಲ್ಲರಿಗೂ ಗೊತ್ತೈತ್ರಿ, ಸಾಮಾನ್ಯರಿಗೂ ಗೊತ್ತಾಕತ್ರಿ. ಸಾಮಾನ್ಯರಲ್ಲಿ ಏಕತಾ ಪ್ರಜ್ಞೆ ರಾಷ್ಟ್ರ ನಾಯಕರಲ್ಲಿ ಏಕಿಲ್ಲ. ಹೌದು ಸರ್. ಮುಂದೆ ಗೊತ್ತೈತೆ, ಸ್ವಾಭಿಮಾನವು ಮನದಲ್ಲಿ ಇದ್ದರು ಕಾರ್ಯಪ್ರವೃತ್ತಿಯ ಕಂಡಿಲ್ಲ. ನೀವು ಮೇಲೆ ಮೇಲೆ ಹೇಳ್ತೀರಿ ಸರ್, ಇದು ನಮ್ಗೆ ಇಷ್ಟು ಟ್ಯಾಕ್ಸ್ ತೊಗೋತಾರೋ, ಇದು ಮಾಡ್ತಿರ್ತಾರೋ, ರಾಷ್ಟ್ರವನ್ನು ಭದ್ರತೆಯೊಳಗೆ ಯಾಕೆ ಹಿಡಿದಿಲ್ಲ ಇವರ? ಅದೇ ಸರ್, ಹುಟ್ಟುವಾಗ ಜಾತಿ ಮತಗಳ ಭೇದದ ಅರಿವು ನನಗಿಲ್ಲ. ನಾವು ಹುಟ್ಟುವಾಗ ಯಾರಿಗೆ ನಾವು ಹಿಂದೂ ಇಲ್ಲ, ಮುಸ್ಲಿಮ್ ಇಲ್ಲ, ಕ್ರೈಸ್ತ ಇಲ್ಲ, ಏನೂ ಇಲ್ಲ ರೀ. ತಾಯಿಯ ಹೊಟ್ಟೆ ಒಳಗೆ ಹುಟ್ಟಿ ಬಂದಿದ್ದೀವಿ. ಆಗೇನೈತ್ರಿ ಜಾತಿ? ಇಲ್ಲವಿಲ್ಲರಿ. ಅದಕ್ಕೆ ಹುಟ್ಟುವಾಗ ಜಾತಿ ಮತಗಳ ಭೇದದ ಅರಿವು ನಮಗಿಲ್ಲ. ಮತ್ತು ನಮಗೇನು ಬೇಕಾಗೈತಿ ಸರ್? ಶಾಂತಿ ಬೇಕಾಗೈತಿ. ಶಾಂತಿ ಪ್ರಿಯರ ಬಾಳಲಿ ಎಂದು ಮತ್ಸರ ಬಾವು ಸರಿಯಲ್ಲ. ಎಲ್ಲರಿಗೂ ಬೇಕಾದದ್ದು ಶಾಂತಿ, ಸಮಾಧಾನ, ಸುಖಾರೆ. ಅದು ಬಿಟ್ಟು ಈ ಥರ ತೆಕ್ಕಾಟ ವೈರತ್ವ ಇದು ಮಾಡ್ಕೋತ ಹೋದ್ರಿ ಏನು ಸುಖ ಐತೆ ಹೇಳಿ ಸರ್? ರಕ್ತಪಾತ ಆಗೋದ್ರೊಳಗೆ ಏನೈತಿ? ಅದಕ್ಕೆ ಸರ್, ಒಂದೇ ತಾಯಿಯ ಮಕ್ಕಳ ಮಡಿಲು ಹುಡಿಯಾದರೆ ಸರಿ ಆದೀತಿ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ರೀ, ಎಲ್ಲರೂ ನಾವು ಒಂದ್ರಿ. ಮುಂದೆ ಭೇದವ ಮರೆತು ಒಂದಾಗಿರಲು ಹರಸಿದೆ ಮಾತೆಯ ಶ್ರೀಹರಕೆ. ಭಾರತ ಮಾತಾ ಆಗಲಿ, ಏನು ನಮ್ಮ ಹಡದ ತಾಯಿ ಆಗಲಿ, ಏನು ಅಪೇಕ್ಷೆ ಮಾಡ್ತಾಳೆ ರೀ? ಮಕ್ಕಳು ನೀವೆಲ್ಲರೂ ಚಂದ ಇರಬೇಕು, ಸುಖವಾಗಿರಬೇಕು, ಶಾಂತಿ ಪ್ರಿಯರಾಗಬೇಕಂತೇಳಿ ಇದೇ ರೀತಿ ನಮ್ಮ ಭಾರತ ಮಾತೆ ಅಪೇಕ್ಷೆ ಮಾಡ್ತಾಳೆ ರೀ. ಆದರೆ ಇವತ್ತಿನ ಈ ಒಂದು ವಾತಾವರಣ ನೀವು ನೋಡಿ ಹೇಳ್ತಿರಲ್ಲ ಸರ್, ನೋಡಿದ್ರೆ ಒಂಥರ ಬೆಭತ್ಸ ವಾತಾವರಣ ಸರ್. ಒಬ್ರಿಗೊಬ್ಬರಿಗೆ ವೈರತ್ವ ರೀ, ಕೂಡಿ ಬಾಳುವಂಥ ಒಂದು ಕಲೆ ಅಲ್ಲ ರೀ. ಹೌದಪ್ಪ, ನಮ್ಮದು ಒಂದು ರಾಜ್ಯ ಐತೆ, ಹಂಚಿಕೊಟ್ಟಿದ್ದಾರೆ, ನಾವು ಇದ್ರಾಗ ಇರ್ತೇವೆ, ನೀವು ಅದ್ರಾಗ ಸುಖವಾಗಿರಿ, ಪರಸ್ಪರ ಏನ್ರಿ ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋಂಥ ಮನೋವೃತ್ತಿ ಯಾರಿಗೆ ಗೊತ್ತಿಲ್ಲನ್ರಿ? ಗೊತ್ತೈತ್ರಿ. ಆದರೂ ಮತ್ತೆ ತಾಕಲಾಟಗಳು ರೀ, ಯುದ್ಧ, ಹಿಂಸಾ, ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ರೀ. ಇದು ಯಾಕಂದ್ರೆ ಮನೆ ನಡೆದಂಥ ಒಂದು ನಾವು ಕದನ ವಿರಾಮ ಮಾಡೀವಿ, ಇಲ್ಲ ಅಂತಲ್ಲ. ಹಾಂ ರೀ. ಆದರೂ ಸಹಿತ ಇನ್ನೂ ಅಲ್ಲೇ ಅಶಾಂತಿ ಅದ. ಪಾಪ ಜನ ಭಯದ ನಡಕ್ಕೆ ಬದುಕ್ತಾರೆ.